ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲೇ. ನಿಮ್ಮ ಆತ್ಮದೊಡನೆಯೂ ಇರಲಿ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪಾಸ್ಕ ಕಾಲದಲ್ಲಿ ನಮ್ಮೆಲ್ಲರ ಪ್ರಬೋಧನೆಯಾಗಲಿ, ನಮ್ಮೆಲ್ಲರ ಮೂಲ ಕ್ರಿಸ್ತರು ಪುನರುತ್ಥಾನರಾಗಿದ್ದಾರೆ, ಸಾವನ್ನು ಜಯಿಸಿದ್ದಾರೆ, ಪ್ರತಿಯೊಬ್ಬರನ್ನ ಈ ಸಾವಿನ ದವಡೆಯಿಂದ ಪಾರು ಮಾಡಿ ದೇವರ ಮಕ್ಕಳನ್ನಾಗಿ ಪರಿವರ್ತಿಸಿದ್ದಾರೆ. ಅದೇ ನಮ್ಮ ಜೀವನದ ಬುನಾದಿ. ಇದನ್ನು ನಂಬಿ ನಡೆದಾಗ ಮಾತ್ರ ನಾವು ಈ ಲೋಕದಲ್ಲಿ ಕ್ರಿಸ್ತರಿಗಾಗಿ ಬಾಳುತ್ತೇವೆ. ಕ್ರಿಸ್ತರ ಶುಭ ಸಂದೇಶವನ್ನು ಸಾರುತ್ತಾ ನಾವು ಯೋಗ್ಯರಾದ ಪ್ರಜೆಗಳಾಗಿ ಬದುಕುತ್ತೇವೆ. ಎಂದಿಗೆ ನಾವು ಪುನರುತ್ಥಾನವನ್ನು ಮರೆತು ಬಿಡುತ್ತೇವೆಯೋ, ಸಾವಿನ ಜಯವನ್ನು ನಾವು ಮರೆತು ಬಿಡುತ್ತೇವೆಯೋ, ಆಗ ಈ ಲೋಕದ ವ್ಯಕ್ತಿಗಳಂತೆ ವರ್ತಿಸುತ್ತೇವೆ. ಒಮ್ಮೊಮ್ಮೆ ನಾವು ದೇವರ ಶುಭ ಸಂದೇಶವನ್ನು ಮರೆತು ಕೇವಲ ಈ ಲೌಕಿಕ ಜೀವನದಲ್ಲಿ ಸಂತೋಷವನ್ನು ಅನುಭವಿಸಿ ದೇವರ ಶುಭ ಸಂದೇಶವನ್ನು ಸಾರುವುದರಲ್ಲಿ ವಿಫಲರಾಗಿದ್ದೇವೆ. ಈ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ ಮತ್ತು ನಾವು ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ.